ಧನುರ್ರಾಶಿ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಬೇಸರವಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಮಕ್ಕಳ ನಡವಳಿಕೆನೋ ಅಥವಾ ತತ್ಕ್ಷಣದಲ್ಲಿ ಅವರು ಆಡ್ತಕ್ಕಂತಹ ಮಾತು ಇದನ್ನು ಸಹಿಸಿಕೊಳ್ಳುವಷ್ಟು ಮಾನಸಿಕವಾದಂತಹ ಧೈರ್ಯ ಶಕ್ತಿ ನಿಮ್ಮಲ್ಲಿ ಇಲ್ಲದೇ ಇರತಕ್ಕಂತಹದ್ದು. ವಿದ್ಯಾರ್ಥಿಗಳು ಮತ್ತು ಮಕ್ಕಳು ದೊಡ್ಡವರ ಮಾತಿಗೆ ಗೌರವವನ್ನು ಕೊಡಬೇಕಾದಂಥದ್ದು. ತಂದೆ ಮಕ್ಕಳ ಮಧ್ಯದಲ್ಲಿ, ಶಿಕ್ಷಕರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಏನೋ ಒಂದು ರೀತಿಯ ಬಿರುಕು ಕಾಣುವಂಥದ್ದು, ಪರಸ್ಪರವಾಗಿ ಹೊಂದಾಣಿಕೆ ಇಲ್ಲವೇನೋ ಅನ್ನುವಂತಹ ಒಂದು ಅಂಶ ಹೊರಬರ್ತಕ್ಕಂಥದ್ದಾಗತ್ತೆ. ಶಿಕ್ಷಕರು ಮಕ್ಕಳನ್ನು ನಿಂದನೆ ಮಾಡೋದಕ್ಕೆ, ಬೈಯೋದಕ್ಕೆ, ಹೊಡೆಯೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಸಲಹೆ. ಇವತ್ತಿನ ಕಾಲದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಇಲ್ಲ, ಕಡಿಮೆ ಆಗಿದೆ ಅನ್ನುವಂಥದ್ದು. ಆದರೂ ಕೂಡ ಅಲ್ಲಲ್ಲಿ ಕಾಣುವಂಥದ್ದಿದೆ. ಆ ಪ್ರಯತ್ನಗಳು ಬೇಡ ಅಂತ ಅರ್ಥ. ಶಿಕ್ಷಕರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ತುಂಬ ಅಸಮಾಧಾನ ಇರುತ್ತೆ. ಅದರಿಂದ ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ನಿಮಗೆ ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡ್ತಾಯಿರಿ, ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ, ಶಾರದಾಂಭೋಜ ವದನಾಂಭುಜೆ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಎಂಬುದಾಗಿ ಹೇಳಿಕೊಳ್ಳಿ. ಶುಭವಾಗಿ. ಮಕರ ರಾಶಿ ಈ ದಿವಸ ಮಾನಸಿಕವಾದಂತಹ ತೃಪ್ತಿ ಇರುವುದಿಲ್ಲ. ಗೊಂದಲ, ಗೋಜು, ಗಲಾಟೆ ಇದ್ಯಾವುದಕ್ಕೂ ಕೂಡ ಹೋಗಬೇಡಿ ಅಂತ ನಮ್ಮ ಸಲಹೆ. ಆದರೆ ಉದ್ದೇಶಪೂರ್ವಕವಾಗಿ ಬಲವಂತವಾಗಿ ಅಂತಹ ಪರಿಸ್ಥಿತಿಗಳು ಬರುತ್ತೆ. ಆಗ ನೀವು ಜಗಳವನ್ನು ಮಾಡಲೇಬೇಕಾದಂಥದ್ದಾಗತ್ತೆ. ಮನೆಯಲ್ಲಿ ಕುಟುಂಬದ ನಿರ್ವಹಣೆ, ಸಮಾಜಮುಖಿಯಾದಂತಹ ಕೆಲಸ ಇದೆರಡನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ನೀವು ತೂಗಿಸ್ಕೊಂಡು ಹೋಗಬೇಕಾದಂಥದ್ದು. ಮನೆಯಿಂದ ಹೊರಗೆ ಹೋದಾಗ ನಿಮ್ಮ ಬೆಲೆ ಗೌರವ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಮನೆಯವರಿಗೂ ಗೊತ್ತಾಗುತ್ತೆ, ಹೊರಗಿನವರು ಕೂಡ ನಿಮ್ಮ ಅಗತ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನು ಗುರುತಿಸ್ತಾರೆ. ಕುಟುಂಬದ ಸದಸ್ಯರಿಂದ ನಿಮಗೆ ಯಾವುದೇ ರೀತಿಯ ಸಹಕಾರ ಸಿಕ್ಕೋದಿಲ್ಲ. ಹಾಗಾಗಿ ನೀವು ನಿರೀಕ್ಷೆ ಮಾಡೋದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ. ನಿಮ್ಮ ಕೂಗಾಟ, ಸಿಟ್ಟು ಇದ್ಯಾವುದೂ ಕೂಡ ಏನೂ ಕೆಲಸ ಮಾಡೋದಿಲ್ಲ. ಇವತ್ತು ಸುಮ್ಮನೆ ವ್ಯರ್ಥವಾಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ನಿಮ್ಮ ವ್ಯವಹಾರದಲ್ಲಿ ಸರಿಯಾದಂತಹ ದಾಖಲಾತಿಗಳನ್ನು, ಮಾಹಿತಿಯನ್ನು ಇಟ್ಟುಕೊಂಡು ನೀವು ವ್ಯವಹರಿಸಬೇಕಾಗತ್ತೆ. ಗ್ರಾಹಕರು ಇಲ್ಲದೇ ಇದ್ದರೆ ಅಷ್ಟು ಸುಲಭವಾಗಿ ಒಪ್ಪಿ ಮಾತನ್ನು ನಂಬುವಂಥದ್ದು ಇರುವಂಥದ್ದಿರಲ್ಲ. ಖರೀದಿಗೆ ಬಂದಂತಹ ಗ್ರಾಹಕರು ವ್ಯವಹಾರವನ್ನು ಮಾಡದೆ ಹಿಂದಿರುಗುತ್ತಾರೆ ಅಂತಕ್ಕಂತಹ ಭಯ ನಿಮಗಿರಬೇಕು. ಆ ಜಾಗ್ರತೆಯಲ್ಲಿ ನೀವು ಇರಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ತಾಳ್ಮೆ ಇಲ್ಲದೆ ನಿಮ್ಮ ಕೆಲಸಕ್ಕೆ ನೀವು ಭಂಗವನ್ನು ತಂದುಕೊಳ್ತೀರಿ ಅನ್ನುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಏಜೆಂಟ್ಸ್ಗಳಿಗೆ ಅಷ್ಟೊಂದು ಶುಭದಾಯಕವಾದಂತಹ ದಿವಸ ಇದು ಅಲ್ಲ. ಶುಕ್ರವಾರನೇ ಆಗಿರಬಹುದು, ಆದರೆ ಗ್ರಹಗತಿಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವಂಥದ್ದು. ಲಕ್ಷ್ಮೀ ಸರಸ್ವತಿಯರಿಬ್ಬರನ್ನೂ ಕೂಡ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬರುತ್ತೆ. ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿರ್ತೀರಿ. ಅವರು ಯಾವ ಕಾರಣಕ್ಕೂ ಸಹಾಯ ಮಾಡೋದಿಲ್ಲ. ತುಂಬ ನಿರಾಸೆ ಆಗ್ತಕ್ಕಂಥದ್ದು. ಅವರು ಹೇಳಿದಂತಹ ಮಾತು ಸುಳ್ಳಾಗತ್ತೆ. ಸ್ವಾಭಾವಿಕವಾಗಿ ಮನಸ್ಸಿಗೆ ತುಂಬ ಬೇಸರ ಜೊತೆಗೆ ಸಿಟ್ಟು ಬರುವಂಥದ್ದು. ತಾಳ್ಮೆಯಿಂದ ಪ್ರಯತ್ನವನ್ನು ಮಾಡಿ. ಬೇರೆ ಯಾರ ಆಶ್ರಯನೂ ಬೇಡ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ ಎನ್ನುವಂತಹ ನಂಬಿಕೆ ನಿಮಗೆ ದೃಢವಾಗಲಿ ಅನ್ನುವಂಥದ್ದು. ದಾಖಲಾತಿಗಳಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಳ್ತೀರಿ. ಗ್ರಾಹಕರು ಅಥವಾ ಸಮಾಜದಲ್ಲಿ ಜನರು, ಮನೆಯವರು ಅಥವಾ ಇನ್ಯಾವುದೋ ಕಚೇರಿಯಲ್ಲಿ ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾರೆ. ನಿಮ್ಮ ವ್ಯವಹಾರಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಆಗ ವ್ಯವಹಾರ ಕೈಗೂಡುವುದಿಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗುತ್ತೆ. ನಿಮ್ಮನ್ನು ಸೋಲಿಸಬೇಕು ಅಂತ ಹೇಳಿ ಪ್ರತಿಸ್ಪರ್ಧಿಗಳು ಕಾಯ್ತಾ ಇರ್ತಾರೆ. ಜಾಗ್ರತೆ ಇರಲಿ. ನೀವು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸವನ್ನು ಮಾಡಿಕೊಂಡ್ರೆ ಸೋಲುವುದು ಖಚಿತವಾಗುತ್ತೆ. ಬೇರೆಯವರ ಆಶ್ರಯದಿಂದ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತೀನಿ ಅನ್ನುವಂಥದ್ದು ಸಂಕಲ್ಪ ಬೇಡ. ನಿಮಗೆ ಕಾರಣ ಏನೇ ಇರಲಿ, ವಯಸ್ಸಾಗಿರ್ಬೋದು, ಕೈಲಾಗದೇ ಇರ್ಬೋದು, ಆದರೆ ಬೇರೆಯವರು ನಂಬಿಸಿ ಮೋಸ ಮಾಡುವ ಸಾಧ್ಯತೆ ಇರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.